ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ, ಚರ್ಮರೋಗ ತಜ್ಞೆ, ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈಗ ಬೇಸಿಗೆ ಕಾಲ ಶುರುವಾಗಿದೆ. ಇದು ಒಂದು ಸೂರ್ಯನ ತಾಪಮಾನದಿಂದ ಚರ್ಮದ ರಕ್ಷಣೆ ಹೇಗೆ ಮಾಡೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ಟೆಪ್ 1, ಕ್ಲೆನ್ಸರ್. ಈ ಒಂದು ಬೇಸಿಗೆನಲ್ಲಿ ಬೆವರು ಜೊತೆ ಡರ್ಟ್ ಸೇರ್ಬಿಟ್ಟು ರಂಧ್ರಗಳೆಲ್ಲ ಬ್ಲಾಕ್ ಆಗಿ ಮೊಡವೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ನೀವು ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಯೂಸ್ ಮಾಡಿ. ತುಂಬ ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ವೈಟ್ ಫೇಸ್ ವಾಶನ್ನು ಯೂಸ್ ಮಾಡಿ. ಮಾಯ್ಶ್ಚರೈಸಿಂಗ್ ಇಂಗ್ರೀಡಿಯೆಂಟ್ ಇರುವಂತಹ ಫೇಸ್ ವಾಶನ್ನು ಯೂಸ್ ಮಾಡಿ. ಇದರಿಂದ ಚರ್ಮದ ತೇವಾಂಶ ಮೇಂಟೈನ್ ಆಗುತ್ತೆ. ಸ್ಟೆಪ್ 2, ಮಾಯ್ಶ್ಚರೈಸರ್. ಚಳಿಗಾಲದಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಬೇಸಿಗೆ ಕಾಲದಲ್ಲಿ ಇರಲ್ಲ, ಆದ್ರೂ ಕೂಡ ಚರ್ಮಕ್ಕೆ ಮಾಯ್ಶ್ಚರೈಸರ್ ಅವಶ್ಯಕತೆ ಇದೆ. ವೆರಿ ಲೈಟ್ ವೇಟ್ ಮಾಯ್ಶ್ಚರೈಸರ್ ಅಂದ್ರೆ ಹೈಡ್ರಾನಿಕ್ ಆಸಿಡ್ ಕಂಟೆಂಟ್ ಇರುವಂತಹ ಮಾಯ್ಶ್ಚರೈಸರ್ ಅನ್ನ ಅಪ್ಲೈ ಮಾಡಿ. ಇದರಿಂದ ಚರ್ಮ ಸಾಫ್ಟ್ ಮತ್ತು ಸಫಲ್ ಆಗಿರುತ್ತೆ. ಸ್ಟೆಪ್ 3, ಸನ್ಸ್ಕ್ರೀನ್. ಈ ಒಂದು ಸೂರ್ಯನ ತಾಪಮಾನದ ಸ್ಕಿನ್ ಟ್ಯಾನ್ ಆಗೋದ್ರ ಜೊತೆಗೆ ಸ್ಕಿನ್ ಮೇಲೆ ಲೈನ್ಸ್ ಬರೋದು, ರಿಕಲ್ಸ್ ಬರೋದು, ಸ್ಕಿನ್ ಏಜಿಂಗ್ ಆಗೋದು, ಇದೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಸನ್ಸ್ಕ್ರೀನ್ ಅನ್ನು ಅಪ್ಲೈ ಮಾಡಬೇಕು. ಇವನ್ ಲಿಪ್ಸ್ಗೂ ಕೂಡ ಸನ್ ಪ್ರೊಟೆಕ್ಷನ್ ಬೇಕು. ಲಿಪ್ ಬಾಮ್ ಅನ್ನು SPF 15 ಇರುವಂತಹ ಲಿಪ್ ಬಾಮ್ ಅನ್ನೇ ಅಪ್ಲೈ ಮಾಡಿ. ಇದೆಲ್ಲದರ ಜೊತೆಗೆ ಆದಷ್ಟು ಔಟಿಂಗ್ ಅನ್ನು ಅರ್ಲಿ ಮಾರ್ನಿಂಗ್ ಪ್ಲಾನ್ ಮಾಡಿ. ಆಚೆ ಹೋಗ್ಬೇಕಾದ್ರೆ ಗಾಗಲ್ಸ್, ಹ್ಯಾಟ್, ಅಂಬ್ರೆಲಾ, ಸ್ಕಾರ್ಫ್ ಅನ್ನು ಕ್ಯಾರಿ ಮಾಡಿ. ಮತ್ತು ಹೆಚ್ಚು ನೀರಿನಂಶ ಇರುವಂತಹ ಫ್ರೂಟ್ಸ್ ಗಳಾದ ವಾಟರ್ ಮೆಲನ್, ಮಸ್ಕ್ ಮೆಲನ್ ತಿನ್ಬೇಕು. ಇದ್ರ ಜೊತೆಗೆ ದಿನಕ್ಕೆ 8 ರಿಂದ 10 ಗ್ಲಾಸ್ ವಾಟರ್ನ ನೀರು ಕುಡಿಬೇಕು. ಇದರಿಂದ ಚರ್ಮ ಮತ್ತು ದೇಹವು ಕೂಡ ಹೈಡ್ರೇಟ್ ಆಗಿರುತ್ತೆ. ಈ ಬೇಸಿಗೆಯಲ್ಲಿ ಹೆಚ್ಚು ಬೆವರು ಇರೋದ್ರಿಂದ ಕಣ್ಕಲ್ ಸಂದಿನಲ್ಲಿ, ತೊಡೆ ಸಂದಿನಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಜಾಗದಲ್ಲಿ ಆಂಟಿ ಫಂಗಲ್ ಪೌಡರ್ನ ಹಾಕಿ. ಇದೆಲ್ಲ ಫಾಲೋ ಮಾಡಿಬಿಟ್ಟು ನಿಮ್ಗೆ ಇನ್ನೂ ಚರ್ಮದ ತೊಂದರೆ ಕಾಣಿಸ್ತಾ ಇದ್ರೆ ನಿಮ್ಮ ಹತ್ತಿರದ ಚರ್ಮ ವೈದ್ಯರನ್ನು ಭೇಟಿ ಮಾಡಿ. ಧನ್ಯವಾದಗಳು.